ಕೃಷಿಯಲ್ಲಿ ಸಮತೋಲಿತ ಪೋಷಕಾಂಶಗಳ ನಿರ್ವಹಣೆ ಕುರಿತ ಕಿಸಾನ್ ಗೋಷ್ಠಿ ತರಬೇತಿ ಕಾರ್ಯಾಗಾರಕ್ಕೆ ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಜಿಎಸ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಪಿಆರ್ ಬದ್ರಿ ಪ್ರಸಾದ್, ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕೊಂದ, ಸಾವಯವ ಕೃಷಿಕ ಮಲ್ಲೇಶಪ್ಪ ಬಿಸಿರೊಟ್ಟಿ, ಕೃಷಿಕ ಸಮಾಜದ ಅಧ್ಯಕ್ಷ ವಿರೂಪಾಕ್ಷಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಲಘು ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡುವುದು ಹೇಗೆ, ಈ ವಿಷಯದ ಕುರಿತು ಬೆಳಕು ಚೆಲ್ಲಲು ಬಳಿಕ ಕಾರ್ಯಕ್ರಮದಲ್ಲಿ ಜಿಎಸ್ ಕೃಷ್ಣಮೂರ್ತಿ, ಇಂದು ಭೂಮಿ ಹಾಗೂ ಫಸಲಿಗೆ ಕೇವಲ ಸಾರಜನಕ ಒದಗಿಸಲಾಗುತ್ತಿದೆ, ಆದರೆ ಮಣ್ಣಿಗೆ ಇದಷ್ಟೇ ಸಾಕಾಗದು, ಬದಲಿಗೆ ಇನ್ನಷ್ಟು ಪೋಷಕಾಂಶಗಳನ್ನು ಪೂರೈಸಬೇಕು, ಸಾವಯವ ವಿಧಾನ ಅನುಸರಿಸುವುದು ಹೆಚ್ಚು ಉಪಯುಕ್ತ, ಕನಿಷ್ಠ 25% ಕೃಷಿ ಭೂಮಿಯಲ್ಲಿ ಸಂಪೂರ್ಣ ಸಾವಯವ ಬೇಸಾಯ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಅಲ್ಲಿ ಬೆಳೀತಕ್ಕಂತಹ ತರಕಾರಿ, ಸೊಪ್ಪು ಮತ್ತೆ ಬೇರೆ ಬೇರೆ ದ್ವಿದಳ ಧಾನ್ಯಗಳು ಅಥವಾ ಆಹಾರ ಧಾನ್ಯಗಳನ್ನು ನೀವೇ ಬಳಸಿಕೊಳ್ಳಿ. ಡಾ ಪಿಆರ್ ಬದ್ರಿ ಪ್ರಸಾದ್, ಪ್ರತಿ ತಿಂಗಳು ಇದೇ ರೀತಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ರೂಪಿಸಲು ಯೋಜಿಸಲಾಗಿದೆ. ರೈತರು ಇಂತಹ ಕಾರ್ಯಕ್ರಮಗಳನ್ನು ಸದುಪಯೋಗಪಡಿಸಿಕೊಂಡು ಹೆಚ್ಚಿನ ಮಾಹಿತಿ ಪಡೆದು ಕೃಷಿಯಲ್ಲಿ ಪ್ರಗತಿ ಸಾಧಿಸಬೇಕು ಎಂದು ಹೇಳಿದರು. ಹೊರಮಂಡಲದ ಸಂಸ್ಥೆಗಳಿರ್ಬೋದು, ಮತ್ತಿತರರಿರ್ಬೋದು, ಎಲ್ಲೋ ಒಂದು ಕಡೆ ಅದಕ್ಕೆ ಅನುದಾನವನ್ನು ಹೊಂಚಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಕೃಷ್ಣ ಉಕ್ಕುಂದ, ರೈತರು ಸಾವಯವ ಮತ್ತು ಸಗಣಿ ಗೊಬ್ಬರಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಸಾವಯವ ಗೊಬ್ಬರ, ಜೀವಾಮೃತ, ಪಂಚಗವ್ಯ ಎಷ್ಟು ಪರಿಣಾಮಕಾರಿ ಎಂಬುದನ್ನು ರೈತರು ಮನಗಾಣಬೇಕು ಎಂದು ತಿಳಿಸಿದರು. ಭೂಮಿ ಫಲವತ್ತಾಗ್ತದೆ, ಆಮೇಲೆ ಅಲ್ಲಿರ್ತಕ್ಕಂಥ ಈ ಸೂಕ್ಷ್ಮ ಜೀವಿಗಳಿರ್ತವೆ, ಎರೆಹುಳು ಗೊಬ್ಬರ ಆಗಲಿ, ಬೇರೆ ಬೇರೆ ಈ ಭೂಮಿಯನ್ನು ಫಲವತ್ತು ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಅವೆಲ್ಲವೂ ಆಕ್ಟಿವೇಟ್ ಆಗ್ತವೆ. ಮಲ್ಲೇಶಪ್ಪ ಬಿಸಿರೊಟ್ಟಿ, ಎರೆಹುಳು ಗೊಬ್ಬರ ಎಲ್ಲ ಬೆಳೆಗಳಿಗೂ ಉತ್ಕೃಷ್ಟ ಆಯ್ಕೆಯಾಗಿದೆ. ಬರ ಪರಿಸ್ಥಿತಿ ಇದ್ದಾಗ ಒಣ ಬೇಸಾಯ ಪದ್ಧತಿಯಲ್ಲಿ ಘನ ಜೀವಾಮೃತ ತಯಾರಿಸಿ ಕೃಷಿಯಲ್ಲಿ ಯಶಸ್ಸು ಗಳಿಸಬಹುದಾಗಿದೆ. ರೈತರು ಸಾವಯವ ಪಥದಲ್ಲಿ ಸಾಗಬೇಕಿದೆ ಎಂದು ಕರೆ ಕೊಟ್ಟರು. ಕಂಟಿನ್ಯೂ ಮಾಡಂತ ಹೇಳಿದ್ರೆ ಮುಂದೆ ಮತ್ತೊಂದು 3 ತಿಂಗಳು ಬಿಟ್ಟಿದ್ದ ಫೋನ್ ಹಚ್ಚಿ ಬಂದರು.